ನಿಮಗೆ ಒಳ್ಳೆ ಮೈಲೇಜ್ ಬೇಕು, ಒಂದು ಒಳ್ಳೆ ರಿಲಯಬಲ್ ಇಂಜಿನ್ ಬೇಕು ಅಂತ ಹೇಳಿದರೆ ಎಫ್ ಜಿ ರೇವ್ ಇದೆಯಲ್ಲ, ಬೆಸ್ಟ್ ಗಾಡಿನೇ ಅಂತಲೇ ಹೇಳ್ಬೋದು. ಹಾಯ್ ಹಲೋ ನಮಸ್ಕಾರ ಬೆಂಗಳೂರು, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನೋಡ್ತಿರೋದು ಆಲ್ ನ್ಯೂ ಎಫ್ ಜಿ ರೇವ್. ಸೊ ಫಸ್ಟ್ ಆಫ್ ಆಲ್ ಬಿಗ್ ಥ್ಯಾಂಕ್ಸ್ ಯಮಾ ಶೋರೂಮ್ ವೈಟ್ ಫೀಲ್ಡ್ಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ಗಾಡಿನ ಟೆಸ್ಟ್ ಡ್ರೈವ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಯಾವುದಾದ್ರು ಯಮಾ ನ್ಯೂ ಗಾಡಿ ಯಾವ ಗಾಡಿ ಆದರೂ ನೀವು ತಗೊಳ್ಬೇಕಂದ್ರೆ ಈ ಯಮಾ ವೈಟ್ ಫೀಲ್ಡ್ ಮೋಟರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಹಾಗೆ ಇವ್ರದ್ದು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಸೊ ಬಿಗ್ ಥ್ಯಾಂಕ್ಸ್ ಟು ಯಮಾ ಶೋರೂಮ್ ವೈಟ್ ಫೀಲ್ಡ್. ಈ ಎಫ್ ಜಿ ರೇವ್ ಗಾಡಿ ಬಂದುಬಿಟ್ಟು ಎಕ್ಸ್ ಶೋರೂಮ್ ಪ್ರೈಸ್ 1.17 ಲ್ಯಾಕ್ ಆಗುತ್ತೆ, ಹಾಗೆ ಆನ್ ರೋಡ್ 1.5 ಲ್ಯಾಕ್ ಆಗುತ್ತೆ. ಸೊ 1.5 ಲ್ಯಾಕ್ ಕೊಟ್ಬಿಟ್ಟು ಈ ಗಾಡಿಯಲ್ಲಿ ನಿಮಗೆ ಏನೆಲ್ಲ ಸಿಗುತ್ತೆ ಅಂತ ನೋಡೋಣ. ಫ್ರಂಟ್ ನೀವು ನೋಡ್ಬೋದು, LED ಹೆಡ್ಲೈಟ್ ಇದೆ, ಹಾಗೆ LED ಇಂಡಿಕೇಟರ್ಸ್ ಇದೆ, ಹಾಗೆ ನಿಮಗೆ ಫ್ರಂಟಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೂಡ ಇದೆ. ಹಾಗೆ ನಿಮಗೆ ಫ್ರಂಟ್ ಬಂದುಬಿಟ್ಟು ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ. ಹಾಗೆ ನಿಮಗೆ ಫ್ರಂಟು 17 ಇಂಚ್ ಅಲಾಯ್ ವೀಲ್ ಸಿಗುತ್ತೆ. ಹಾಗೆ ಟೈರ್ ಬಂದುಬಿಟ್ಟು 100/80 ಸೆಕ್ಷನ್ ಟೈರ್ ಸಿಗುತ್ತೆ, ವಿತ್ ಬೈ ಕ್ಯಾಲಿಬರ್ ಡಿಸ್ಕ್ ಬ್ರೇಕ್ ಕೂಡ ಸಿಗುತ್ತೆ. ಹಾಗೆ ನಿಮಗೆ ಸೈಡ್ ಬಂದುಬಿಟ್ರೆ ನಿಮಗೆ 149cc ಏರ್ ಕೂಲ್ಡ್ ಇಂಜಿನ್ ಸಿಗುತ್ತೆ, ವಿಚ್ ಪ್ರೊಡ್ಯೂಸಸ್ 12.4 PS ಪವರ್ ವಿತ್ 13.3 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಕೂಡ ಸಿಗುತ್ತೆ. ಹಾಗೆ ನಿಮಗೆ ಗ್ರೌಂಡ್ ಕ್ಲಿಯರ್ಸ್ ಬಂದುಬಿಟ್ಟು 165 mm ಇದೆ. ಹಾಗೆ ಸೀಟ್ ಹೈಟ್ ಬಂದುಬಿಟ್ಟು 790 mm ಇದೆ. ಹಾಗೆ ನೀವು ಬ್ಯಾಕ್ ನೋಡ್ಬೋದು, ಬ್ಯಾಕ್ ಕೂಡ ನಿಮಗೆ LED ಬ್ಯಾಕ್ ಲೈಟ್ ಕೂಡ ಇದೆ, ಹಾಗೆ ಸೈಡಲ್ಲಿ LED ಇಂಡಿಕೇಟರ್ಸ್ ಕೂಡ ಇದೆ. ಹಾಗೆ ನಿಮಗೆ ಟೈರ್ ಬಂದುಬಿಟ್ಟು ಇಲ್ಲಿ 140/80 ಸೆಕ್ಷನ್ ಟೈರ್ ಸಿಗುತ್ತೆ, ವಿತ್ 17 ಇಂಚ್ ಅಲಾಯ್ ವಿತ್ ಡಿಸ್ಕ್ ಬ್ರೇಕ್ ಕೂಡ ಸಿಗುತ್ತೆ. ಹಾಗೆ ನಿಮಗೆ ಇದು ನೋಡ್ಬೋದು, ಸೀಟ್ ನೋಡ್ಬೋದು, ತುಂಬಾ ವೈಡ್ ಆಗಿದೆ ಆಯಿತಾ, ಪ್ರಾಪರಾಗಿ ವೈಡ್ ಆಗಿದೆ. ಮುಂದೆ ಫ್ರಂಟ್ ರೈಡರ್ ಕೂಡ ಹಾಗೆ ಬ್ಯಾಕ್ ಯಾರು ಕೂತ್ಕೊಳ್ತಾರೋ ಅವರು ಕೂಡ ತುಂಬಾ ವೈಡಾಗಿ ನಿಮಗೆ ಸೀಟ್ ಸಿಗುತ್ತೆ. ಹಾಗೆ ನೀವು ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನೋಡ್ಬೋದು, ಚೆನ್ನಾಗಿದೆ. ಸೊ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ನೋಡೋಣ, ಗಾಡಿ ಆ್ಯಕ್ಚುಲಿ ಹೇಗಿದೆ, ಬ್ರೇಕ್ ಹೇಗಿದೆ, ಗಾಡಿ ಇಂಜಿನ್ ಹೇಗಿದೆ, ಸಸ್ಪೆನ್ಷನ್ ಹೇಗಿದೆ, ಟೈರ್ಸ್ ಎಲ್ಲ ಹೇಗಿದೆ, ರೈಡ್ ಕಂಫರ್ಟ್ಸ್ ಎಲ್ಲ ಹೇಗಿದೆ. ಸೊ ಈ ಗಾಡಿಯಲ್ಲಿ ಎಲ್ಲ ಕವರ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನನ್ನ ಹೈಟ್ ಬಂದುಬಿಟ್ಟು 5.3 ಇದೆ. ಸೊ ನನಗೆ ಒಂದು ಕಾಲು ಸ್ವಲ್ಪ ನೀಕುತ್ತೆ, ಅಷ್ಟೇನು ಪ್ರಾಪರಾಗಿ ಫ್ಲ್ಯಾಟ್ ಫುಟ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗೆ ಎರಡು ಕಾಲು ನಂಗೆ ನೀಕಲ್ಲ, ನನ್ನ ಹೈಟ್ ಸ್ವಲ್ಪ ಕಮ್ಮಿ ಇದೆ, ಸೊ ನನಗೆ ಪ್ರಾಪರಾಗಿ ನೀಕಲ್ಲ. ನಿಮ್ಮ ಹೈಟು 5.5 ಅಬೋವ್ ಮೇಲಿದ್ದರೆ ನಿಮಗೆ ಏನು ಪ್ರಾಬ್ಲಮ್ ಬರಲ್ಲ ಅಂತ ಅಂದ್ಕೊಳ್ತೀನಿ. ಗಾಡಿ ಸ್ಟಾರ್ಟ್ ಮಾಡೋಣ. ಸೊ ಐಡಲ್ ಕಂಡೀಷನಲ್ಲಿ ಗಾಡಿ ಸ್ಟಾರ್ಟ್ ಮಾಡಿದಾಗ ಈ ಥರ ಸೌಂಡ್ ಬರುತ್ತೆ. ಸೊ ರೇವ್ ಮಾಡ್ತೀನಿ ಗಾಡಿನ. ನಿಮ್ಮ ಸೌಂಡ್ ಕೇಳಿಸಲ್ಲ ಅನಿಸುತ್ತೆ, ಯಾಕಂದರೆ ಅಷ್ಟು ಸ್ಮೂತಾಗಿದೆ, ಅಷ್ಟೇನು ನಿಮಗೆ ಸಿಗಲ್ಲ, ಅಂದರೆ ಲೌಡ್ ನಾಯ್ಸಲ್ಲಿಲ್ಲ, ಸ್ಮೂತಾಗಿ ಸೆಟಲ್ ಆಗಿದೆ. ಐಡಲ್ ಕಂಡೀಷನಲ್ಲಿ ನನಗೆ ಏನು ವೈಬ್ರೇಷನ್ ಆ ಥರ ನನಗೆ ಅಷ್ಟೇನು ಫೀಲ್ ಆಗ್ತಾಯಿಲ್ಲ. ಸೊ ಗಾಡಿ ಚೆನ್ನಾಗಿದೆ. ಹಾಗೆ ನೀವು ಮಿರರ್ಸ್ ನೋಡ್ಬೋದು, ಮಿರರ್ಸ್ ಚೆನ್ನಾಗಿದೆ, ಅಂದರೆ ಪ್ರಾಪರ್ಗೆ ವಿಸಿಬಲ್ ಆಗಿದೆ, ಲೆಫ್ಟ್ ಆ್ಯಂಡ್ ರೈಟ್ ಕೂಡ. ಸೊ ಟೆಸ್ಟ್ ಡ್ರೈವ್ ಸ್ಟಾರ್ಟ್ ಮಾಡೋಣ. ಬೆಂಗಳೂರು ಟ್ರಾಫಿಕಲ್ಲಿ ಗಾಡಿನ ಟೆಸ್ಟ್ ಡ್ರೈವ್ ಮಾಡೋದೇ ಒಂಥರ ಚೆನ್ನಾಗಿರೋದು. ಸಿಟ್ಟಿಂಗ್ ಪೋಸ್ಚರ್ ತುಂಬಾ ಕಂಫರ್ಟೇಬಲ್ ಆಗಿದೆ ಆಯಿತಾ, ನನಗೆ ಏನು ಪ್ರಾಬ್ಲಮ್ ಬರ್ತಾಯಿಲ್ಲ. ಸ್ವಲ್ಪ ಅಪ್ರೈಟ್ ಆಗಿದೆ. ನನಗೆ ಸೀಟ್ ನನ್ನ ಹೈಟ್ ಕಮ್ಮಿ ಇದ್ದರೂ ನನಗೆ ಅಷ್ಟೇನು ಬೆಂಡ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ನನಗೆ ಇನಿಷಿಯಲಿ ಚೆನ್ನಾಗಿ ಅನಿಸಿದೆ, ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಈ ಗಾಡಿ ಬಂದುಬಿಟ್ಟು ನಿಮಗೆ 13 ಲೀಟರ್ ಫ್ಯೂಯಲ್ ಟ್ಯಾಂಕ್ ಸಿಗುತ್ತೆ. ಸೊ 13 ಲೀಟರ್ ಫ್ಯೂಯಲ್ ಟ್ಯಾಂಕಲ್ಲಿ ನಿಮಗೆ ಮೈಲೇಜ್ ಕೇಳಿದರೆ ಶಾಕ್ ಆಗ್ತೀರಾ, 56 ಮೈಲೇಜ್ ಕೊಡುತ್ತೆ ಈ ಗಾಡಿ. ಸೊ ನೀವು ಒಂದು ಫುಲ್ ಟ್ಯಾಂಕ್ ಮಾಡಿಬಿಟ್ರೆ ಒಂದು 650 ಕಿಲೋಮೀಟ್ರ್ ಒಂದು ಫ್ಯೂಯಲ್ ಟ್ಯಾಂಕ್ ಮಾಡಿಬಿಟ್ರೆ ನಿಮಗೆ 650 ಕಿಲೋಮೀಟ್ರ್ ಆರಾಮ್ಸೆ ಹೋಗ್ಬೋದು. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಟ್ರಾಫಿಕಲ್ಲೂ ನನಗೆ ಏನು ಪ್ರಾಬ್ಲಮ್ ಅನಿಸ್ತಾ ಇಲ್ಲ, ಯಾಕಂದರೆ ನನ್ನ ಹೈಟು ತುಂಬ ಕಮ್ಮಿ ಇದ್ದು ನಾನು ಒಂದು ಕಾಲಲ್ಲಿ ನಾನು ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಆದರೂ ನನಗೆ ಏನು ಪ್ರಾಬ್ಲಮ್ ಆಗ್ತಿಲ್ಲ, ಯಾಕಂದರೆ ಇದ್ರ ಕರ್ವ್ ವೆಯ್ಟ್ ಬಂದುಬಿಟ್ಟು ಜಸ್ಟ್ 137 kg ಇದೆ. ಸೊ ನಿಮಗೆ ಟ್ರಾಫಿಕಲ್ಲಿ ನಿಮ್ಗೆ ಅಷ್ಟೇನು ಏನು ಪ್ರಾಬ್ಲಮ್ ಬರಲ್ಲ. ಹ್ಯಾಂಡಲ್ ಬಾರ್ ನೋಡ್ಬೋದು, ಪ್ರಾಪರಾಗಿ
ಜಾಸ್ತಿ ವೈಡು ಇಲ್ಲ, ಜಾಸ್ತಿ ಕಾಂಪ್ಯಾಕ್ಟು ಇಲ್ಲ ಆಯಿತಾ. ಪ್ರಾಪರಾಗಿ ನಿಮಗೆ ಹ್ಯಾಂಡಲ್ ಬಾರನ್ನು ಕೊಟ್ಟಿದ್ದಾರೆ. ಹಾಗೆ ಕ್ಲಚ್ ಕೂಡ ಹಾಗೆ ಸ್ಮೂತಾಗಿದೆ. ಈವನ್ ಇಟ್ಸ್ ನಾಟ್ ಎ ಸ್ಲಿಪ್ಪರ್ ಅಸಿಸ್ಟೆಂಟ್ ಕ್ಲಚ್, ಬಟ್ ಕ್ಲಚ್ ವೈಸ್ ಮಾತ್ರ ತುಂಬಾ ಸ್ಮೂತಾಗಿದೆ. ಹಾಗೆ ನಿಮಗೆ ಲೆಫ್ಟ್ ಸೈಡ್ ನೋಡ್ಬೋದು ಡಿಮ್ ಆ್ಯಂಡ್ ಡೀಪ್, ಲೆಫ್ಟ್ ಆ್ಯಂಡ್ ರೈಟ್ ಇಂಡಿಕೇಟರ್ಸ್ ಇದೆ. ಇದು ಹಾರ್ನ್ ಇದೆ, ಹಾರ್ನ್ ನೋಡ್ಬೋದು ಈ ಥರ ಇದೆ. ಕಿಲ್ ಸ್ವಿಚ್ ಕಿಲ್ ಆನ್ ಇದೆ. ಹಾಗೆ ನೀವು ಸ್ಟಾರ್ಟ್ ಕೂಡ ಮಾಡ್ಬೋದು. ಸೊ ತುಂಬಾ ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಪ್ರಾಪರಾಗಿ ನನಗೆ ಬಮ್ ಇದೆಯಲ್ಲ ಪ್ರಾಪರಾಗಿ ಕೂತ್ಕೊಳ್ತಿದೆ, ಯಾಕಂದರೆ ಸೀಟ್ ಇದೆಯಲ್ಲ ತುಂಬಾ ವೈಡ್ ಆಗಿದೆ. ಹಾಗೆ ನೀವು ಇಲ್ಲಿ ನೋಡ್ಬೋದು E20 ಕಂಪ್ಯಾಟಿಬಲ್ ಕೂಡ ಇದೆ. ಸೊ ಕೀಸ್ ನೋಡಿ ತುಂಬಾ ಚೆನ್ನಾಗಿದೆ. ವಾವ್, ಗಾಡಿ ಸಖತ್ತಾಗಿದೆ. ಲೀನಿಯರ್ ಆಗಿ ನಿಮಗೆ ಹೋಗ್ಬೋದು, ಅಂದರೆ ಅಷ್ಟೇನು ಪಂಚಾಗಿ ಪವರ್ ಇಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ನಿಮ್ಮ ಪವರ್ ಸಾಕಪ್ಪ. ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಇಷ್ಟೊಂದು ಪವರು ಜಾಸ್ತಿನೇ ಅಂತಲೇ ಹೇಳ್ಬೋದು. ಓ ಚೆನ್ನಾಗಿದೆ ಗಾಡಿ. ಸಸ್ಪೆನ್ಷನ್ನು ನಂಗೆ ಗೊತ್ತಿಲ್ಲ ಸಸ್ಪೆನ್ಷನ್. ನಾನು ಕಂಪೇರ್ ಟು ಈ ಯಮ XSR ಇದೆಯಲ್ಲ ಅದಕ್ಕಿಂತ ನನಗೆ ಈ ಸಸ್ಪೆನ್ಷನ್ ತುಂಬಾ ಇಷ್ಟ ಆಯಿತು. ಸಾಫ್ಟಾಗಿದೆ, ಸ್ಟಿಫರ್ ಆಗಿಲ್ಲ. ಬ್ರೇಕ್ಸ್ ಕೂಡ ಹಾಗೆ ತುಂಬಾ ಚೆನ್ನಾಗಿದೆ. ಫ್ರಂಟ್ ಬ್ರೇಕು, ಸೊ ಬ್ಯಾಕ್ ಬ್ರೇಕಲ್ಲಿ ನೋಡ್ತೀನಿ. ಸೊ ಇಂಡಿಕೇಟರ್ ಹಾಕೋಣ, ಟರ್ನಿಂಗ್ ರೇಡಿಯಸ್ ಹೇಗಿದೆ ಅಂತ ನೋಡೋಣ. ವಾವ್, ಚೆನ್ನಾಗಿದೆ ಗುರು, ತುಂಬಾ ಚೆನ್ನಾಗಿದೆ. ನನಗೆ ಲೀನ್ ಮಾಡಿದಾಗ, ಟರ್ನ್ ಮಾಡಿದಾಗ ನನಗೆ ಅಷ್ಟೇನು ಕಾನ್ಫಿಡೆನ್ಸ್ ಆಫ್ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಗಾಡಿ ರೇವ್ ಮಾಡಿಬಿಟ್ಟು ನೋಡೋಣ. ಆಗಲ್ಲ, ರೇವ್ ಮಾಡೋಕ್ಕಾಗಲ್ಲ ಇಲ್ಲಿ. ಚೆನ್ನಾಗಿದೆ, ಸಾಕು, ಇಷ್ಟೊಂದು ಪವರ್ ಸಾಕು. ಸಸ್ಪೆನ್ಷನ್ ಕೂಡ ಹೆವಿ ಸ್ಮೂತಾಗಿದೆ, ಅಂದರೆ ಅಷ್ಟೇನು ನಿಮಗೆ ಫೀಲ್ ಆಗಲ್ಲ. ಫ್ರಂಟ್ ಸಸ್ಪೆನ್ಷನ್ ಹಾಗೆ ಬ್ಯಾಕ್ ಸಸ್ಪೆನ್ಷನ್ ಕೂಡ ತುಂಬಾ ಸ್ಮೂತಾಗಿದೆ. ಈ ಗಾಡಿ ಮೈಲೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಐ ಥಿಂಕ್ ಸ್ಪ್ಲೆಂಡರ್ಗೆ ಇದು ಕೊಡುತ್ತಾ, ಕಾಂಪಿಟೇಷನ್ ಕೊಡುತ್ತಾ ಅಂತ ಡೌಟು. ಸ್ಪ್ಲೆಂಡರ್ ಈಸ್ ಸಮಥಿಂಗ್ ಎಲ್ಸ್ ಅಲ್ಲ, ಲೆಜೆಂಡರಿ ಬೈಕು, ಕಂಪೇರ್ ಮಾಡೋಕ್ಕಾಗಲ್ಲ. ಆದರೂ ಇದು ತುಂಬಾ ಚೆನ್ನಾಗಿದೆ. ನನಗೆ ಟ್ರಾಫಿಕಲ್ಲಿ ಈ ಥರ ನುಗ್ಸೋಕ್ಕೆ ನನಗೆ ಏನು ಪ್ರಾಬ್ಲಮ್ ಆಗ್ತಿಲ್ಲ. ನೋಡಿ, ಲೆಫ್ಟ್ ಟು ರೈಟಲ್ಲಿ ಆರಾಮ್ಸೆ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ನೋಡಿ, ಇದು ಓಲ್ಡ್ FZ, ಇದು ನ್ಯೂ ಮಾಡಲ್ FZ ರೇವ್. ಬ್ಯಾಕ್ ಬ್ರೇಕ್ ನೋಡೋಣ, ಹಿಂದ್ಗಡೆ ಯಾರಿಲ್ಲ. ಕರೆಕ್ಟ್, ಬ್ಯಾಕ್ ಬ್ರೇಕು ಅಷ್ಟೇನು ಪಂಚಾಗಿಲ್ಲ. ಪ್ರಾಪರಾಗಿ ಲೀನಿಯರ್ ಆಗಿ ನಿಮಗೆ ಬ್ರೇಕ್ ಸಪೋರ್ಟ್ ಮಾಡುತ್ತೆ. ಸೊ ಸ್ಕಿಡ್ ಆಗುತ್ತೆ, ನೀವು ಕಾನ್ಫಿಡೆನ್ಸ್ ಎಲ್ಲ ನಿಮಗೆ ಲೂಸ್ ಆಗೋಲ್ಲ ಬ್ರೇಕ್ ಹಾಕಿದಾಗ. ಫ್ರಂಟು ಒಂದ್ಸಲ ನೋಡ್ಬಿಡೋಣ, ಯಾರಿಲ್ಲ ಹಿಂದ್ಗಡೆ, ಸೇಫ್ ಪ್ಲೇಸ್ ಹೋಗ್ಬಿಟ್ಟು ಒಂದ್ಸಲ ಫ್ರಂಟ್ ನೋಡ್ಬಿಡೋಣ. ವಾವ್, ಫ್ರಂಟ್ ಚೆನ್ನಾಗಿದೆ ಕಂಪೇರ್ ಟು ಬ್ಯಾಕ್. ಫ್ರಂಟು ಪ್ರಾಪರಾಗಿ ಹೇಳಿದ್ದು ಕೇಳ್ತಾ ಇದೆ. ಅಂದರೆ ನಾನು ಇಲ್ಲಿ ಬ್ರೇಕ್ ಹಾಕಬೇಕಂದ್ರೆ ಆ ಫೀಲ್ ಇದೆಯಲ್ಲ, ಆ ಬ್ರೇಕ್ ಫೀಲ್ ಇದೆಯಲ್ಲ ನನಗೆ ಕರೆಕ್ಟಾಗಿ ಅಬ್ಸರ್ವ್ ಆಗ್ತಿದೆ. ಸಸ್ಪೆನ್ಷನ್ ಗುರು ಸಖತ್ತಾಗಿದೆ. ಈ ಗಾಡಿ ಬ್ಯೂಟಿ ಏನು ಅನಿಸ್ತಿದೆ ಗೊತ್ತಾ, 56+ KMP ಮೈಲೇಜು, ವೈಡರ್ ಸೀಟು ಮತ್ತು ಸಿಟ್ಟಿಂಗ್ ಕಂಫರ್ಟು ಬೆಸ್ಟ್ ಅಂತಲೇ ಹೇಳ್ಬೋದು. ಬೆಂಗಳೂರಿಗೆಲ್ಲ ಇದು ಆರಾಮ್ಸೆ ಗಾಡಿ ಗುರು, ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಓವರ್ಟೇಕ್ ಮಾಡಲಿಕ್ಕೆ ಪವರ್ ಸ್ವಲ್ಪ ಕಮ್ಮಿ ಇದೆ ಅಂತ ನಿಮ್ಗೆ ಯಾವತ್ತೂ ಅನ್ಸಲ್ಲ. ನೋಡಿ, ಲೆಫ್ಟ್ ರೈಟಲ್ಲಿ ಆರಾಮ್ಸೆ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಬಗ್ಗೆ ಹೇಳಬೇಕಂದ್ರೆ ವಿಸಿಬಿಲಿಟಿ ಚೆನ್ನಾಗಿದೆ. ಈವನ್ ಇಷ್ಟೊಂದು ಹಾರ್ಶ್ ಲೈಟಲ್ಲಿ ಕೂಡ ಈ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ LCD ಆಗಿದ್ದರೂ ನಿಮಗೆ ಪ್ರಾಪರಾಗಿ ಕಾಣಿಸುತ್ತೆ. ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರಲ್ಲಿ ನಿಮಗೆ RPM ಶೋ ಮಾಡುತ್ತೆ, ಹಾಗೆ ಎಷ್ಟು ಸ್ಪೀಡ್ ಓಡಿಸ್ತಾ ಇದ್ದೀರಾ ಸ್ಪೀಡೋಮೀಟರ್ ತೋರಿಸುತ್ತೆ. ಟ್ರಿಪ್ A ಟ್ರಿಪ್ B ಅದೆಲ್ಲ ನಿಮಗೆ ತೋರಿಸ್ತಾ ಇದೆ. ಹಾಗೆ ಫ್ಯೂಯಲ್ ಇಂಡಿಕೇಟರ್ ಕೂಡ ಇದೆ. ಸೊ ಬೇಸಿಕ್ ಎಷ್ಟು ಬೇಕು ಇನ್ಫಾರ್ಮೇಷನ್ ಅಷ್ಟನ್ನ ಪ್ರಾಪರಾಗಿ ಕೊಟ್ಟಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಓವರಾಲ್ ಎಕ್ಸ್ಪೀರಿಯನ್ಸ್ ನನಗೆ ತುಂಬಾ ಇಷ್ಟ ಆಯಿತು ಈ ಗಾಡಿ. ಸೊ ಇನ್ 1.5 lakh
ಬೆಸ್ಟ್ ಇದು 1.5 ಲ್ಯಾಕ್ ಈ ಗಾಡಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸಸ್ಪೆನ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಈವನ್ ಇಟ್ಸ್ ಅ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ತುಂಬಾ ಚೆನ್ನಾಗಿದೆ. ನನಗನ್ಸುತ್ತೆ ಇದು ಲಾಂಗ್ ಡ್ರೈವ್ಗೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ನನಗೆ ಅಷ್ಟೇನು ಅನ್ಕಂಫರ್ಟೇಬಲ್ ಆಗಿಲ್ಲ, ಯಾಕಂದರೆ ಸಿಟ್ಟಿಂಗ್ ಪೋಸ್ಚರ್ ಆಗಿದೆ. ಈವನ್ ನಿಮ್ಮ ಹೈಟ್ ಚಿಕ್ಕದಾಗಿದ್ದರೂ ನಿಮಗೆ ಏನೇನು ಪ್ರಾಬ್ಲಮ್ ಇರೋಲ್ಲ. ಬ್ರೇಕಿಂಗ್ ಕೂಡ ಹಾಗೆ ನಿಮಗೆ ಅಷ್ಟೇನು ಪ್ರಾಪರಾಗಿ ಹೇಳಿದ್ದು ಕೇಳ್ತಾ ಇದೆ. ಅಂದರೆ ನೀವು ಬ್ರೇಕ್ ಹೊಡೆದ್ರೆ ಆ ಸ್ಟಾಪಿಂಗ್ ಪವರ್ ಇದೆಯಲ್ಲ ಚೆನ್ನಾಗಿದೆ. ಹಾರ್ನ್ ಸೌಂಡ್ ಕೂಡ ಹಾಗೆ ಚೆನ್ನಾಗಿದೆ, ಏನು ಅಷ್ಟೇನು ಲೋ ಆಗಿಲ್ಲ. ಓ ಗಾಡಿನ ಟರ್ನ್ ಮಾಡೋಣ, ಹಾಗೆ ಸ್ಪೀಡ್ ಚೆಕ್ ಕೂಡ ಮಾಡೋಣ ಆಯಿತಾ. ಫಸ್ಟ್ ಗೇರಲ್ಲಿದ್ದೀನಿ, ಇನ್ನು ಯಾವುದೇ ಗಾಡಿ ಇಲ್ಲ. ಪವರ್ ಮಾತ್ರ ಲೀನಿಯರ್ ಆಗಿದೆ, ಅಷ್ಟು ನಿಮ್ಮ ಪಂಚಿ ಅನಿಸಲ್ಲ. ಸೊ ಈ ಗಾಡಿ ಡೈಲಿ ಯೂಸೇಜ್ಗೆ ಬೆಸ್ಟ್ ಗಾಡಿನ ಅಂತ ಹೇಳ್ಬೋದು. ನೀವು ಫ್ಯಾಮಿಲಿಗೋಸ್ಕರ ತಗೊಳ್ತಾ ಇದ್ದೀರಾ, ನಿಮ್ಗೆ ಅಷ್ಟೇನು ಪವರೆಲ್ಲ ಬೇಡ, ನಿಮಗೆ ಆರಾಮ್ಸೆ ಓಡಿಸ್ಬೇಕು, ಸಿಟಿ ರೇಟಲ್ಲಿ ಆರಾಮ್ಸೆ ಓಡಿಸ್ಬೇಕು, ಒಳ್ಳೆ ಮೈಲೇಜ್ ಬರಬೇಕು ಅಂತ ಹೇಳಿದರೆ ಈ ಗಾಡಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಈವನ್ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಇದು ಬೆಸ್ಟೇ. ಯಾಕಂದರೆ 1 ಲೀಟ್ರ್ ಪೆಟ್ರೋಲ್ ಹಾಕಿಬಿಟ್ಟು 25-28 ಮೈಲೇಜೆಲ್ಲ ತಗೊಂಡ್ಬಿಟ್ರೆ ಅದು ತುಂಬ ಕಷ್ಟನೇ, ಆಗಲ್ಲ. ನಿಮಗೆ ಒಳ್ಳೆ ಮೈಲೇಜ್ ಬೇಕು, ಒಂದು ಒಳ್ಳೆ ರಿಲಯಬಲ್ ಇಂಜಿನ್ ಬೇಕು ಅಂತ ಹೇಳಿದರೆ FZ ರೇವ್ ಇದೆಯಲ್ಲ ಬೆಸ್ಟ್ ಗಾಡಿನೇ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ, ಬ್ರೇಕ್ ಕೂಡ ಸಖತ್ತಾಗಿದೆ. ಹಾಗೆ ನಾಕಿಂಗ್ ಕೂಡ ಇಲ್ಲ ಗುರು. ಈವನ್ ನಾನು ಸ್ವಲ್ಪ ಅಪ್ ಡೌನ್ ಗೇರಲ್ಲಿದ್ದರೂ ನನಗೆ ಆ ನಾಕಿಂಗ್ ಫೀಲ್ ಆಗ್ತಾಯಿಲ್ಲ. ಈವನ್ ಎವ್ರಿ ಗೇರ್ ಫುಲ್ ಆಗ್ತಾಯಿದೆ. ಅಯ್ಯೋ ಯಾಕಣ್ಣ ಏನು ಟರ್ನ್ ಮಾಡಿಬಿಟ್ಟ ಗುರು. ಬ್ರೇಕಿಂಗ್ ಕೂಡ ಹಾಗೆ. ಈವನ್ ನಾನು ಬ್ಯಾಕ್ ಆ್ಯಂಡ್ ಫ್ರಂಟು ಬೋತು ಸೈಮಲ್ಟೇನಿಯಸ್ ನಾನು ಬ್ರೇಕ್ ಮಾಡಿದರೆ ಲೀನಿಯರಾಗಿ ಸ್ಟಾಪ್ ಆಗ್ತಿದೆ. ಸ್ಕಿಡ್ ಆಗೋದು ಅದೆಲ್ಲ ಏನಿಲ್ಲ, ಯಾಕಂದರೆ ಇದರಲ್ಲಿ ABS ಕೂಡ ಇದೆ, ಆದರೆ ಸಿಂಗಲ್ ಚಾನೆಲ್ ABS ಅಷ್ಟೇ. ಈ ಗಾಡಿಗೆ ಐ ಥಿಂಕ್ ಇಟ್ಸ್ ಮೋರ್ ದೆನ್ ಇನಫ್ ಅಂತ ಅನಿಸುತ್ತೆ. ಪವರ್ ಇದೆ ಗುರು, ಪವರ್ ಸಖತ್ತಾಗಿದೆ. ಸೊ ಈ ಗಾಡಿಯಲ್ಲಿ ಕೂಡ ಕಟ್ ಆಫ್ ಫೀಚರ್ಸ್ ಕೂಡ ಇದೆ. ನೀವು ಸ್ಟ್ಯಾಂಡ್ ಹಾಕಿದರೆ ಗಾಡಿ ಆಫ್ ಆಗುತ್ತೆ ನೋಡಿ. ಈ ಥರ ಫೀಚರ್ಸ್ ಆ್ಯಕ್ಚುಲಿ ಬೇಕು, ಇಲ್ಲಾಂದರೆ ನಾವು ಮಿಸ್ ಆಗಿಬಿಟ್ಟು ಗಾಡಿನ ಸ್ಟ್ಯಾಂಡ್ ಹಾಕಿಬಿಟ್ಟು ಗಾಡಿ ಓಡಿಸ್ಬಿಡ್ತೀವಿ. ಏನೋ ಕಲ್ಲೋ ಗಿಲ್ಲೋ ಹಂಪ್ಸ್ ಬಂದುಬಿಟ್ಟು ಗಾಡಿ ಅನ್ಬ್ಯಾಲೆನ್ಸ್ ಆಗಿ ಬೀಳೋ ಚಾನ್ಸಸ್ ಕೂಡ ಇದೆ. ಸೊ ಇವಾಗ ಎಲ್ಲ ಗಾಡಿನೂ ಕಟ್ ಆಫ್ ಫೀಚರ್ಸ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಇಟ್ಸ್ ಗುಡ್. ನನಗೆ ಓವರಾಲ್ ಗಾಡಿ ತುಂಬಾ ಇಷ್ಟ ಆಯಿತು. ನನಗೇನು ಪ್ರಾಬ್ಲಮ್ ಅನಿಸ್ತಾ ಇಲ್ಲ. ನಿಮಗೆ ಜಾಸ್ತಿ ಪರ್ಫಾರ್ಮೆನ್ಸ್ ಇದೆ, ಪರ್ಫಾರ್ಮೆನ್ಸ್ ಇಲ್ಲ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಅಷ್ಟೇನು ಪರ್ಫಾರ್ಮೆನ್ಸ್ ಬೇಡ, ಒಳ್ಳೆ ಮೈಲೇಜ್ ಬೇಕು, ಡೈಲಿ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಸಿಟಿಯಲ್ಲಿ ಓಡಿಸ್ಬೇಕು ಅಂತ ಹೇಳಿದರೆ ಈ FZ ರೇವ್ ಒನ್ ಆಫ್ ದಿ ಬೆಸ್ಟ್ ಗಾಡಿನೇ ಅಂತ ಹೇಳ್ಬೋದು. ಯಾಕಂದರೆ ಯಮಾದವ್ರ ಗಾಡಿ ಬ್ರೋ, ಏನು ಪ್ರಾಬ್ಲಮ್ ಬರೋಲ್ಲ, ರಿಲಯಬಲ್ ಇಂಜಿನ್ ಇದೆ. ಸೊ ಏನೇನು ಪ್ರಾಬ್ಲಮ್ ಇಲ್ಲ. ಸೊ ಒನ್ಸ್ ಅಗೇನ್ ಬಿಗ್ ಥ್ಯಾಂಕ್ಸ್ ಟು Whitefield Motors for giving this bike for test drive. ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು, ಇಲ್ಲ ಬೇರೆ ಯಾವುದಾದ್ರು ಗಾಡಿ ನಿಮಗೆ ಟೆಸ್ಟ್ ಡ್ರೈವ್ ಮಾಡಬೇಕು, ಇಲ್ಲ ಹಾನೆಸ್ಟ್ ಒಪಿನಿಯನ್ ಬೇಕಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.